ವೀಕ್ಷಕರೇ, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತು ನಾನು ಇಲ್ಲೇ ಮಹಲ ಐನಾಪುರ ಅಂತಾರೆ, ಬಿಜಾಪುರದ ಪಕ್ಕದಲ್ಲಿರ್ತಕ್ಕಂಥ ಒಂದು ಗ್ರಾಮಕ್ಕೆ ಪ್ರವಚನಕ್ಕೆ ಬಂದೀವಿ. ಇಲ್ಲೇ ಒಬ್ಬ ಬಾಲಕನನ್ನು ನಾನು ಕಂಡೆ. ಅವನ ಹೆಸರು ಪ್ರಮೋದ್ ಶಿವಾನಂದ್ ಹಳ್ಳದ್ ಅಂತ ಹೇಳಿ. ಅವ್ರ ತಂದೆಯವರು ಇಲ್ಲೇ ಶಿವಣ್ಣ ಹಳ್ಳದ್ ಅಂತ ಹೇಳಿದ್ದಾರೆ. ಅವ್ರ ಮಗನೇ ಈ ಪ್ರಮೋದ್. ಇವನಿಗೆ ದೇವ್ರು ಎಷ್ಟು ಚಲೋ ತಲೆ ಕೊಟ್ಟಾನಂದ್ರೆ, ಈಗ ಭಾಳ 6ನೇ ಕ್ಲಾಸ್ ಓದ್ತಾ ಇದ್ದ. ನೀವು ಈಗ ಮುಗಿಸ್ಕೊಂಡು 7 ಮುಗಿಸ್ಕೊಂಡು 8ನೇ ಕ್ಲಾಸಿಗೆ ಅದಾನ. ಎಷ್ಟು ಜಾಣ ಅದಾನಂದ್ರೆ ಇವ ಬಹುಶಃ ತಾನೇ 35 kg ಜಕ್ಕೊಂಡು ಹೋಗುವಂಥ ಒಂದು ಟ್ರ್ಯಾಕ್ಟರ್ನ ತಯಾರು ಮಾಡ್ಯಾನ ಈ ಮಗು. ಒಬ್ಬ ನನ್ನ ದೃಷ್ಟಿಯೊಳಗೆ ಒಬ್ಬ ವಿಜ್ಞಾನಿ ಕಣ್ಣಂಗೆ ಕಾಣಕತ್ತಾನೆ ಈ ಮಗು. ಇವನನ್ನು ನೋಡಿ ಇವತ್ತು ನಾನು ಸಂದರ್ಶನ ತೊಗೊಂಡು ಇವನಿಗೆ ಯೂಟ್ಯೂಬ್ ಬಿಡಬೇಕು ಅಂತೇಳಿ ಅನ್ನಿಸ್ತು. ಬಹುಶಃ 2 ಟ್ರ್ಯಾಕ್ಟರನ್ನ ಕಂಡು ಹಿಡ್ದಾನಿವ. ಇದರ ಮೇಲೆ ಈಗ ತಂದಂಥ ಟ್ರ್ಯಾಕ್ಟರ್ ಬಹುಶಃ ಒಂದು 3.5-4 kg ಭಾರವನ್ನು ಆ ಟ್ರ್ಯಾಕ್ಟರ್ಗೆ ಹಾಕಿದಾನ. ಆ ಟ್ರ್ಯಾಕ್ಟರ್ ರಿವರ್ಸು ಹೋಗ್ತದೆ, ಮುಂದೂ ಬರ್ತದೆ. ಅಂಥ ಸುಂದರವಾದಂಥ ಟ್ರ್ಯಾಕ್ಟರನ್ನು ಕಂಡು ಹಿಡಿದು ಅವ್ರ ಶಾಲೆಯೊಳಗೆ ಪ್ರದರ್ಶನ ಮಾಡಿ ಪ್ರಶಂಸೆಯನ್ನು, ಶಿಕ್ಷಕರಿಂದ ಪ್ರಶಂಸೆಯನ್ನು ತೊಗೊಂಡಾನ. ನಾನು ಅವ್ರ ಮನೆಗೆ ಹೋದಾಗ, ಪ್ರಸಾದಕ್ಕೆ ಹೋದಾಗ ಅವ್ರ ಮನೆಯೊಳಗೆ ಇದನ್ನು ನೋಡಿದೆ. ಏನು ಅಂತ ಕೇಳಿದಾಗ, ನಮ್ಮ ಮಗ ಹಿಂಗೆ ಅದಾನ್ರಿ ಅಂತ ಹೇಳಿದ್ರು ಅವ್ರ ತಂದೆಯವರು. ಪಾಲಕರು ಹೇಳಿದ್ರು, ಅವ್ರ ತಾಯಿ ಆದಂಥ ಸವಿತಾ ಅಕ್ಕ ಅವರು ಮತ್ತು ಶಿವಣ್ಣವರು ನನಗೆ ಹೇಳಿದಾಗ ನನಗೆ ಭಾಳ ಖುಷಿ ಅನ್ನಿಸ್ತು. ಇದನ್ನು ವಿಡಿಯೋ ಮಾಡಿ ಎಲ್ಲ ಕಡೆ ನಾವು ಪ್ರಚಾರ ಮಾಡೋಣ ಅಂತ ಹೇಳಿ ಅನ್ನಿಸ್ತು. ಇವತ್ತು ಅವನ ಸಂದರ್ಶನವನ್ನು ನಾನು ತೆಗೆದುಕೊತೀನಿ. ತಮ್ಮ ಹೆಸರು ಪ್ರಮೋದ. ನಿನಗೆ ಇದನ್ನೆಲ್ಲ ಮಾಡ್ಲಿಕ್ಕೆ ಪ್ರೇರಣೆ ಕೊಟ್ಟವ್ರು ಯಾರು? ಒಬ್ಬ ಹುಡುಗ ಮಾಡಿದ್ದಾರೆ. ಅದು ಹಿಂದೆ ಮುಂದೆ ಕುಡಿಸಿದಾಗ ಗೇರ ನಾ ಮಾಡಿದ್ರು. ಕರೆಕ್ಟ್ ಹಿಂದೆ ಮುಂದೆ ಹೋಗ್ತಕ್ಕಿಂತ ಇದನ್ನೆಲ್ಲ ಐಡಿಯಾ ಹುಡುಗನ ಕೊಟ್ಟ. ಇವನ್ನೆಲ್ಲ ಸ್ಪೇರ್ ಪಾರ್ಟ್ಸ್ ಎಲ್ಲಿ ತಂದಿಪ್ಪ? ಇದು ನೋಡಿ, ಬಂಪರ್ ಎಷ್ಟು ಚಂದ ಮಾಡಿ ಹುಡ್ಡು ಯಾವುದೋ ಒಂದು ಪೈಪ್ ಕಟ್ ಮಾಡಿದ್ವಿ. ಪೈಪಿಲೆ ಕಟ್ ಮಾಡಿದ್ವಿ. ಇದನ್ನೆಲ್ಲ ಹುಡ್ಡು ಮಾಡಿದ್ವಿ. ರಿವರ್ಸ್ ಹೋಗ್ತತಿ, ಮುಂದೆ ಹೋಗ್ತತಿ. ಯಾವನು ಟ್ರ್ಯಾಕ್ಟರ್ ಹೋಗ್ತಿದ್ದಿಲ್ಲ, ಬರೀ ಕಣ್ಣು ಹಿಡಿದಿದ್ದ. ಕೆಳಗಡೆ ಗೇರಿನ ವ್ಯವಸ್ಥೆಯನ್ನು ಮಾಡಿದ್ವಿ. ಇನ್ನೊಂದು ಟ್ರ್ಯಾಕ್ಟರ್ ತಂದಿಲ್ಲ ಬಹುಶಃ ಆ ಟ್ರ್ಯಾಕ್ಟರ್ ಅದನ್ನು ಬ್ಯಾಟ್ರಿನ ಕನೆಕ್ಷನ್ ಕೊಟ್ಟಂದು 35 kg ಒಂದು ಸಣ್ಣ ಮಗುವನ್ನು, ಒಂದು 35 kg ಇರ್ತಕ್ಕಂಥ ಒಂದು ಮಗುವನ್ನು ಸರಳವಾಗಿ ಅದು ಏನು ಮಾಡ್ತೈತಿ, ಜಕ್ಕೊಂಡು ಇದೇ ಜಕ್ಕೊಂಡು ಹೋಗಿಬಿಡ್ತದೆ. 2 ಟ್ರ್ಯಾಕ್ಟರ್ನ ಮಾಡಿ ಹಿಂದೆ ಮುಂದೆ ಜಗ್ಗಾಕ ಅದನ್ನು ಫ್ಯಾಕ್ಟ್ರಿ ಜಗ್ಗಿಸೋದು ವ್ಯವಸ್ಥೆ ಮಾಡಿದ್ದೀನಿ. ನಾನು ಕೆಲವೊಂದು ವಿಡಿಯೋದಾಗ ನೋಡಿದೆ. ಅಲ್ಲೇ ಕೆದರಿ ಅವು ಅಲ್ಲೇ ನಿಂತುಬಿಟ್ರು ಟ್ರ್ಯಾಕ್ಟ್ರು. ಅದ್ಭುತವಾದಂಥ ಕೊಡುಗೆಯನ್ನು ನೀನು ಕೊಡ್ತಿದ್ದೀವಿ. ಮುಂದೆ ಭಾಳ ದೊಡ್ಡವಾಕಿ ನೀನು. ನಿನ್ನ ಸಂಶೋಧನೆ ಹಿಂಗೆ ನಡ್ಕೊಂಡು ಬರಲಿ, ಈ ನಾಡಿಗೆ ಒಂದು ಕೊಡುಗೆಯನ್ನು ಕೊಡುವಂಥ ಆಗಲಿ. ಇದನ್ನು ವೀಕ್ಷಕರೇ ತಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ, ಅದನ್ನು ನೋಡೋ ಮೂಲಕ ನೀವು ಆ ಮಗುವಿಗೆ ಏನು ಮಾಡ್ಬೇಕಂತ ಕೇಳಿದರೆ ಆಶೀರ್ವಾದವನ್ನು ಮಾಡಬೇಕು. ಇನ್ನೂ ಅವನಿಗೆ ಪ್ರೇರಣೆಯನ್ನು ನೀವು ಕೊಡಬೇಕು ಅನ್ನುವಂಥ ಕೇಳ್ತಾ, ಈಗ ಅವ ಟ್ರ್ಯಾಕ್ಟರನ್ನ ತೋರಿಸ್ತಾನೆ ಇಲ್ಲಿ. ಅದನ್ನು ಯಾವ ರೀತಿ ಮುಂದೆ ಹೋಗ್ತದೆ ಅದನ್ನು ತೋರಿಸ್ತಾನೆ. ನಾವೆಲ್ಲ ಅದನ್ನು ನೋಡಿ ಖುಷಿ ಪಡೋಣ. ನೋಡ್ಲಿ ಎಲ್ಲಾರ ಏನೇನು ಮಾಡ್ಯಾನಂತ ಅನ್ನೋದು ಗೊತ್ತಾಗ್ಬೇಕು ಎಲ್ಲರಿಗೂ. ಈಗ ಮುಂದೆ ಹೋದಂಥ ಟ್ಯಾಕ್ಟ್ರಿಯಿಂದ ರಿವರ್ಸ್ ಹೋಗ್ತದೆ. ಒಳಗನ್ನೆಲ್ಲ ವ್ಯವಸ್ಥೆಯನ್ನು ಅವನೇ ಮಾಡಿದ. ನನ್ನ ಕೆಲಸ ತಡಿ ಸಾವಕಾಶ ಮಾಡ್ಯಾನ, ಎಲ್ಲ ಮಾಡ್ಯಾನ. ಹಿಂದಕ್ಕೆ ತೊಗೊಂಡ್ಬಿಡ. ನಾನು ಮೊನ್ನೆ ಯರಗಟ್ಟಿಗೆ ಹೋಗಿದ್ದೆ. ಯರಗಟ್ಟಿಗೆ ಹೋದಾಗ ಅಲ್ಲಿ ಹುಡ್ಡು ಕಟ್ತಾ ಇದ್ರು ಒಂದು ಗ್ಯಾರೇಜ್ನಲ್ಲಿ. ಇದನ್ನೆಲ್ಲ ನೋಡ್ಕೊಂಡು ಬಂದಿದ್ದೆ ನಾನು. ಈ ಗಿಂಪರ್ ರೈತರು ಕುಡಿಯುವಂಥದ್ದು ಕೆಲಸ ಅವ್ರು ಮಾಡಿಸ್ತಾ ಇರ್ತಕ್ಕಂಥ ಟ್ರ್ಯಾಕ್ಟ್ರಿಗೆ ಶೋ ಮಾಡ್ತಕ್ಕಂಥದ್ದು ನೋಡ್ಕೊಂಡು ಬಂದಿದ್ದೆ. ಬಹುಶಃ ಈ ಮಗು ಇವತ್ತು ಎಲ್ಲೆಲ್ಲಿ ಪ್ಲಾಸ್ಟಿಕ್ ಸ್ಪೇರ್ ಪಾರ್ಟ್ಸ್ ತಂದಾನ, ಮಟ್ಗಾಡು ಮಾಡ್ಯಾನ, ಟಯರ್ ಮಾಡ್ಯಾನ, ಇದಕ್ಕೆಲ್ಲ ಹುಡ್ಡು ಮಾಡ್ಯಾನ. ಮುಂದೆ ನೋಡ್ರಿ ಬಂಪರ್ ಎಷ್ಟು ಚಲೋ ಮಾಡ್ಯಾನಂದ್ರೆ, ಆ ದೊಡ್ಡ ಟ್ರ್ಯಾಕ್ಟ್ರಿಗೆಲ್ಲ ಕಬ್ಬು ಜಗ್ಗಿಸುವಂಥ 50 HP 605 ಟ್ರ್ಯಾಕ್ಟರ್ ಅರ್ಜುನ್ ಮಹೇಂದ್ರ ತಾವೆಲ್ಲ ನೋಡ್ತೀರಿ. ಬಹುಶಃ ಅಂಥ ಬಂಪರನ್ನು ಎಲ್ಲ ಮಾಡಿ ಎಷ್ಟು ಅದ್ಭುತ ಮಾಡ್ಯಾನಂದ್ರೆ ಈ ಟ್ರ್ಯಾಕ್ಟರ್ನ ಭಾಳ ಖುಷಿ ಅನ್ನಿಸ್ತತಿ. ನಮ್ಮ ಪ್ರಮೋದ ಇಂಥ ಸಂಶೋಧನೆಯನ್ನು ಮಾಡೋ ಮೂಲಕ ಈ ನಾಡಿಗೆ ಮುಂದೆ ಒಂದು ಕೊಡುಗೆಯನ್ನು ಕೊಡಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ
ಈಗ ಮತ್ತೆ ಟ್ರ್ಯಾಕ್ಟರ್ನ ರಿವರ್ಸ್ ತಗೊಳ್ಳುವಂಥ ಕಾರ್ಯವನ್ನು ಮಾಡ್ತಾನೆ. ನಾವೆಲ್ಲರೂ ಅದನ್ನ ವೀಕ್ಷಣೆಯನ್ನು ಮಾಡೋಣ. ಪ್ರಮೋದ, ನಿಮ್ಮ ಶಾಲೆಯೊಳಗೆ ಟೀಚರ್ ಏನಂದ್ರಿ ಇದಕ್ಕೆಲ್ಲ? ಖುಷಿ ಪಟ್ಟಾರ. ನಿನಗೆ ವಿಜ್ಞಾನವನ್ನು ಯಾವ ಶಿಕ್ಷಕರು ಹೇಳ್ತಾರೆ? ಸುಂಕದ್ ಮೇಡಮ್ ಅವರು ಹೇಳ್ತಾರೆ. ಮತ್ತು ಗಣಿತವನ್ನು ಯಾರು ಹೇಳ್ತಾರೆ? ನಿನಗೆ ಯಾವ ಸಬ್ಜೆಕ್ಟ್ ಮೇಲೆ ಭಾಳ ಇಂಟ್ರೆಸ್ಟ್ ಐತಿ? ವಿಜ್ಞಾನ ಮೇಲೆ ಐತಿ. ಹಾಂ, ನೀನು ಭಾಳ ಒಳ್ಳೆಯ ಹಾಕಿದೆ. ಮುಂದೆ ಇಂಥ ಕೆಲಸವನ್ನು ಇನ್ನೂ ನೀನು ಬೇರೆ ಬೇರೆ ಬರಲಿ. ನಿನ್ನಿಂದ ಹೆಲಿಕಾಪ್ಟರ್ ಹಾರ್ತಾವಲ್ಲ, ಅದೊಂದು ಮಾಡೋಕ್ಕೆ ಪ್ರಯತ್ನ ಮಾಡು ನೀನು. ಹಾಂ, ಹಿಂಗೆ ಒಳ್ಳೊಳ್ಳೆ ಕೆಲಸಗಳನ್ನು, ವಿಮಾನ ತಾನೇ ಹಾರ್ಬೇಕದು. ಹಾಂ, ನೀನು ಮಾಡಿ ತೋರಿಸ್ಬೇಕು. ಎಲ್ಲ ನಿನ್ನ ಗೆಳೆಯರೆಲ್ಲ ಬಂದಾರ ಹಿಡ್ಕೋದ್ನಲ್ಲ, ಆ ಗೆಳೆಯರು ಎಲ್ಲರೂ ನಿನ್ನನ್ನು ನೋಡಿ ಏನಾಗ್ಬೇಕಂತ ಕೇಳಿದ್ರೆ ಪ್ರೇರಣೆ ಆಗ್ಬೇಕು. ಇವತ್ತು ಆ ಮಗುವನ್ನು ಎಲ್ಲಿ ಕರ್ಕೊಂಡು ಬಂದೀನಿ ಅಂತ ಕೇಳಿದ್ರೆ ಊರ ಹೊರಗಡೆ ಇಲ್ಲೇ ಇದು ಶಾ ಬೇಗಮ್ ಮಹಲ್ ಇದೆ. ಇಲ್ಲಿ ಇದ್ರ ಮಧ್ಯದಲ್ಲಿ ಕುತ್ಕೊಂಡು ನನ್ನ ಇಂಟ್ರವ್ಯೂ ತೊಗೋಬೇಕು ಅಂತ ಹೇಳಿ ನನಗೆ ಅನಿಸ್ತು. ಅದಕ್ಕೆ ಇವತ್ತು ಅವನನ್ನು ಇಲ್ಲಿ ಕರ್ಕೊಂಡು ಬಂದು ನಾ ಏನು ಮಾಡಾಕತ್ತೀನಿ ಅಂತ ಕೇಳಿದ್ರೆ ಅವನೊಂದು ಪ್ರತಿಭೆಯನ್ನು ನೋಡಾಕತ್ತೀನಿ. ಬಹುಶಃ ಈ ಟ್ರ್ಯಾಕ್ಟರ್ ನೋಡ್ರಿ ಒಂದು ಸ್ವಲ್ಪಗೆ ಅದನ್ನ ವೇಟ್ ತೆಗಿತೀನಿ. ಇದು ನೋಡ್ರಿ, ಇಲ್ಲಿ ಒಳಗಡೆ ಹೆಂಗೆ ಮಾಡ್ಯಾನ ಅಂತ ಕೇಳಿದ್ರೆ ಇದನ್ನೆಲ್ಲವನ್ನು ಹಾಕ್ಯಾನ. ಕೆಳಗಡೆ ಗೇರ್ ಮಾಡ್ಯಾನವ. ಇದೆಲ್ಲವೂ ಗೇರು. ಇದೆಲ್ಲ ಗೇರ್ ಚಕ್ರಗಳನ್ನು ಕುಂದರಿಸಿ ಗೇರ್ ಮಾಡಿ ಇಲ್ಲಿ ಮೋಟ್ರ್ ಇಟ್ಟಾನ. ಆ ಮೋಟ್ರ್ ಇದನ್ನೆಲ್ಲವನ್ನು ತಿರುಗಿಸಿ ರಿವರ್ಸು ಮತ್ತು ಮುಂದೆ ಎಲ್ಲ ಕಡೆ ತೊಗೊತದ. ಚಲೋ ಮಾಡಿ ನೋಡೋದನ್ನ ಕಾಣ್ಲಿದೆ. ಎಲ್ಲ ಕರೆಂಟ್ ಹೊಡೆಯಲ್ಲ ಅಲ್ಲಿ. ಅಂದ್ರೆ ನೋಡ್ರಿ, ಇದೆಲ್ಲ ತಿರುಗ್ತಾ ಇದೆ. ಇದು ಎಲ್ಲವನ್ನು ಅವ ಏನು ಮಾಡ್ಯಾನ ಅಂತ ಕೇಳಿದ್ರೆ ಇದನ್ನೆಲ್ಲವನ್ನು ಕಂಡು ಹಿಡ್ದಾನ. ಈ ಕೆಲಸ ಅವನಿಂದ ಯಾವುದೋ ಒಂದು ಕಿವಿಕೆ ಕಚ್ಚಾನ, ಇಲ್ಲಿ ಏನೋ ಮಾಡ್ಯಾನ, ಯಾವುದೋ ಗಾಡಿ ಟೈರ್ ತಂದು ಹಾಕ್ಯಾನ ಇದಕ್ಕೆ. ಅಂದ್ರೆ ಈ ಹುಡುಗ ಮುಂದೆ ಸಮಾಜಕ್ಕೆ ಏನಾದರೂ ಒಂದು ದೊಡ್ಡ ಕೊಡುಗೆಯನ್ನು ಕೊಡುವಂಥ ಒಬ್ಬ ನಮ್ಮ ಭಾರತ ದೇಶದ ಹೆಮ್ಮೆಯ ಕೋರ ಆಗಲಿ ಅನ್ನುವಂಥದ್ದನ್ನು ನಾ ಈ ಸಂದರ್ಭದಲ್ಲಿ ಇದನ್ನೆಲ್ಲ ನೋಡಿದಾಗ ಅನ್ನಿಸ್ತಿದೆ. ಅದಕ್ಕೆ ಈ ಹುಡುಗನ ಪ್ರತಿಭೆಯನ್ನು ನೋಡಿ ಇಲ್ಲೊಂದು ಕಟ್ಟಿಗೆ ತೊಗೊಂಡಾನ, ಹಿಂಗೆ ಅಡ್ಡ ಬಾರ್ ಹಾಕ್ಯಾನ, ಇದಕ್ಕೆಲ್ಲ ಬಂಪರ್ ಮಾಡಿದಾನ. ನೋಡಿರಿ ಎಷ್ಟು ಅದ್ಭುತವಾದಂಥ ಕೆಲಸವನ್ನು ಮಾಡ್ಯಾನ ಅಂತ ಕೇಳಿದರೆ ಈ ಹುಡುಗನ ಪ್ರತಿಭೆಯನ್ನು ನೋಡಿ ಭಾಳ ಖುಷಿ ಅನ್ನಿಸ್ತದೆ. ತಮ್ಮೆಲ್ಲರ ಶುಭ ಹಾರೈಕೆ ಈ ಮಗುವಿನ ಮೇಲೆ ಇರಲಿ, ಈ ನಾಡಿಗೊಂದು ಕೊಡುಗೆಯನ್ನು ಕೊಡಲಿ ಅಂತೇಳಿ ಮತ್ತೊಮ್ಮೆ ನಾ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಇಂಟ್ರ್ಯೂವನ್ನು ಇಲ್ಲಿ ಮುಗಿಸ್ತೇನೆ. ನಾನು ನಮ್ಗೆ ಮುಂದೆ ನೀನು ಏನಾಗ್ಬೇಕಂತ ಮಾಡಿ ಜೀವನದಾಗ? ಹೊಸದು ಕಂಡು ಹಿಡ್ದು ನಾಡಿಗೆ ಕೊಡಬೇಕು, ರೈತರ ಪರವಾಗಿ ಕೆಲಸ ಮಾಡಬೇಕು, ನಮ್ಮ ನಾಡಿನಿಗೆ ಒಂದು ಸಂಪತ್ತನ್ನು ನಾವು ಹೀಗೆಲ್ಲ ಹೆಚ್ಚಿಸಬೇಕು ಅನ್ನುವಂಥದ್ದು ನೀನೊಂದು ಆಸೆ ಇಟ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮ ತಂದೆ ತಾಯಿ ಏನು ಪ್ರೋತ್ಸಾಹ ಇದೆಯೋ, ಅಜ್ಜ ಅಜ್ಜಿ ನಿಮ್ಮ ಮನೆಗೆ ಎಲ್ಲರೂ ಅದಾರ, ಅವ್ರೇನಂತಾರಪ್ಪ ನಿನ್ನೆಲ್ಲ ನೋಡಿ ಭಾಳ ಖುಷಿ ಪಟ್ರಿ ಎಲ್ಲರೂ. ಆ ಹುಡುಗೇನು ಓಡ್ಲಾರ ಟ್ರ್ಯಾಕ್ಟರ್ ಮೊದಲು ಅವನು ಟ್ರ್ಯಾಕ್ಟರ್ ಕಂಡು ಹಿಡಿದು ಮುಂದೆ ಓಡ್ತಿದ್ದಿಲ್ಲ. ಅದು ಆ ಹುಡುಗ ನೋಡಿದ್ನ ನಿನ್ನ ಟ್ರ್ಯಾಕ್ಟರ್ನ. ಅವ ಏನಂದ ನಿನಗೆ? ಅವನು ಮಾಡ್ಕೊಂಡು ನಿನ್ನ ನೋಡಿ ಮಾಡಿದ ಟ್ರ್ಯಾಕ್ಟರ್ ಅವ ಮಾಡಿದ್ದ. ಬಟ್ ಅವನು ಓಡ್ತಿದ್ದಿಲ್ಲ. ನೀ ಟ್ರ್ಯಾಕ್ಟರ್ ಮಾಡಿದ ಹಿಂದೆ ಮುಂದೆ ಹೋಗಂಗೆ ರಿವರ್ಸ್ ಆಗಂಗೆ ಮಾಡಿದೆಲ್ಲ, ರಿವರ್ಸು ಮತ್ತು ಮುಂದೆ ಹೋಗಂಗೆ ಮಾಡಿದೆಲ್ಲ ಟ್ರ್ಯಾಕ್ಟರ್ನ. ಇದಕ್ಕೆ ನಿನಗೆ ಹೆಂಗೆ ವಿಚಾರ ಬಂತದು? ಇದನ್ನ ಯಾಲ್ಪ ಇದನ್ನ ಒಂದು ನಿನ್ನ ಮೋಟ್ರ್ ಇಲ್ಲಿ ಕಂಡು ಹಿಡಿಬೇಕು, ಇದನ್ನ ಇಲ್ಲಿ ಅಲ್ಲೇ ಮೋಟ್ರ್ ಇಡಬೇಕು, ಅದು ಮುಂದೆ ಹಂಗೆ ಮಾಡಿದ್ರೆ ಹಂಗೆ ಹೋಗ್ತದೆ ಅನ್ನೋ ಕಲ್ಪನೆ ಹೆಂಗೆ ಬಂತೇನೆ? ನಾವು ಸತಿ ಹಾಕಿದಾರ ಪೂರ ಹಿಂದ ಮುಂದೆ ಎಲ್ಲಾರ್ಕ ಓದ್ಲಿಲ್ರಿ. ಅದು ಮತ್ತೊಮ್ಮೆ ತೆಗೆದು ಸದಾ ಹಾಕೊಂಡು ಮೋಟ್ರ್ ಕುಂದಿಸಿದಾರಿ. ನೋಡ್ರಿ, ಭಾಳ ಚೆನ್ನಾಗಿ ಕಂಡು ಹಿಡ್ದಾನ. ಭಾಳ ಖುಷಿ ಆಯ್ತು ಇದನ್ನ ನೋಡಿ ನಮ್ಗೆ. ನಿಮ್ಗೆ ಹಿಂಗೆ ಬೆಳಿಲ್ಪ. ಹಾಂ, ಒಳ್ಳೆಯದಾಗಲಿ.